ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಅರುಣ್ ಕುಮಾರ್. ಎಲ್ಲಾ ಮಕ್ಕಳಿಗೂ ಆಟಿಕೆಗಳು ಬೇಕೇ ಬೇಕು. ಅದಿಲ್ಲದೆ ಮಕ್ಕಳ ಜೀವನ ಪೂರ್ತಿ ಆಗಲ್ಲ. ಆದ್ರೆ ತುಂಬಾ ಜನ ತಂದೆ ತಾಯಂದ್ರು ಆಟಿಕೆಗಳನ್ನು ತೆಕ್ಕೊಳ್ಬೇಕಾದ್ರೆ ಯಾವ ತರದ್ದು ತೆಕ್ಕೊಡ್ಬೇಕು ಅಂತ ಯೋಚನೆ ಮಾಡಲ್ಲ. ಏನೋ ಒಂದು ಹೋಗ್ತಾರೆ, ಮಗು ಯಾವ್ದಾರ ಇಷ್ಟಪಟ್ರೆ ಅದನ್ನ ತೆಕ್ಕೊಟ್ಬಿಡ್ತಾರೆ. ಕೆಲವು ಮಕ್ಕಳು ಈ ಪ್ರಾಣಿಗಳಿರೋ ಆಟಿಕೆಗಳನ್ನ ನೋಡಿದ್ರೆ ತುಂಬಾ ಇಷ್ಟಪಡ್ತಾರೆ, ಅದನ್ನೇ ತೆಕ್ಕೊಟ್ಬಿಡ್ತಾರೆ. ಅದರಿಂದ ಸ್ವಲ್ಪ ಯೋಚನೆ ಮಾಡಿ ತಕೊಂಡ್ರೆ ಹೆಲ್ಪ್ ಆಗುತ್ತೆ. ಆಟಿಕೆಗಳನ್ನ ತಗೊಳ್ಳುವಾಗ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು, ಒಂದು, ಅದನ್ನ ನೋಡಿ ಮಕ್ಕಳಿಗೆ ಸಂತೋಷ ಆಗ್ಬೇಕು, ಅದು ಮುಖ್ಯ. ಮತ್ತೆ ಮಕ್ಕಳ ಬೆಳವಣಿಗೆಗೆ ಸಹಾಯ ಆಗ್ಬೇಕು, ಇದನ್ನ ಮರಿಬಾರ್ದು. ಮಕ್ಕಳು ಬೆಳೀತಾ ಬೆಳೀತಾ ಮಾನಸಿಕವಾಗಿ ಡೆವಲಪ್ ಆಗ್ತಾರೆ, ಬರೀ ಶಾರೀರಿಕವಾಗಿ ಮಾತ್ರ ಅಲ್ಲ. ಅದರಿಂದ ಬೇರೆ ಬೇರೆ ವಯಸ್ಸಿನಲ್ಲಿ ಯಾವ ತರ ಆಟಿಕೆಗಳನ್ನ ತೆಕ್ಕೊಟ್ರೆ ಅವರ ಬುದ್ಧಿಶಕ್ತಿ, ಕಲ್ಪನಾ ಶಕ್ತಿ ಎಲ್ಲ ಡೆವಲಪ್ ಆಗುತ್ತೆ ಅನ್ನೋ ವಿಚಾರನೂ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ ಅಂದ್ರೆ ಸೇಫ್ಟಿ, ಅಂದ್ರೆ ಸುರಕ್ಷತೆ. ಈ ಆಟಿಕೆಗಳನ್ನ ತೆಕ್ಕೊಟ್ಟು ಅದರಿಂದ ಮಕ್ಕಳಿಗೆ ಯಾವುದೇ ರೀತಿಯ ಅಪಾಯನೂ ಆಗ್ಬಾರ್ದು. ಅದರಿಂದ ಅದ್ರ ಬಗ್ಗೆನೂ ನೀವು ಗಮನ ಕೊಡ್ಬೇಕು. ಈಗ ಇನ್ಫೆಂಟ್ಸ್ ಅಂದ್ರೆ ಹುಟ್ಟಿನಿಂದ 1 ವರ್ಷದವರೆಗೆ, ಈ ತರ ಮಕ್ಕಳಿಗೆ ಯಾವ ತರ ಆಟಿಕೆ ತೆಕ್ಕೊಡ್ಬೇಕು ಅಂತ ಯೋಚನೆ ಮಾಡೋಣ. ಈ ಮಕ್ಕಳಿಗೆ ಒಂದು ಇಂದ್ರಿಯಗಳು ಡೆವಲಪ್ ಆಗ್ಬೇಕು. ಅಂದ್ರೆ ಬೇರೆ ಬೇರೆ ತರದ ಬಣ್ಣಗಳನ್ನ ನೋಡ್ಬೇಕು, ಬೇರೆ ಬೇರೆ ತರದ ಶಬ್ದಗಳನ್ನು ಕೇಳಬೇಕು. ಮತ್ತೆ ಅದನ್ನ ಮುಟ್ಟೋದ್ರಿಂದ ಅವರ ಒಂದು ಸ್ಪರ್ಶ ಶಕ್ತಿ ಡೆವಲಪ್ ಆಗುತ್ತೆ. ಮತ್ತೆ ಇನ್ನೊಂದ್ ಸ್ವಲ್ಪ ಹಂಗೆ ಬೆಳೀತಾ ಬೆಳೀತಾ ಕಾಸ್ ಅಂಡ್ ಎಫೆಕ್ಟ್, ಅಂದ್ರೆ ನಾನು ಹೀಗ್ ಮಾಡಿದ್ರೆ ಆ ರೀತಿ ಆಗುತ್ತೆ ಅನ್ನೋ ಒಂದು ಜ್ಞಾನನು ಮಕ್ಕಳಿಗೆ ಬೆಳೆಯುತ್ತೆ. 6 ತಿಂಗಳವರೆಗಿರೋ ಮಕ್ಕಳಿಗೆ ನೀವು ಬೇರೆ ಬೇರೆ ಬಣ್ಣದ ಮತ್ತೆ ಬೇರೆ ಬೇರೆದೇ ಒಂದು ಆಕಾರ ಇರುವಂತ ಆಟಿಕೆಗಳನ್ನ ತೆಕ್ಕೊಡಿ. ಇದನ್ನೆಲ್ಲ ನೋಡ್ತಾ ಇದ್ದಾಗ ಮಗುವಿನ ಒಂದು ಕಣ್ಣು ಮತ್ತೆ ಕಿವಿ ಅದೆಲ್ಲ ಡೆವಲಪ್ ಆಗಕ್ಕೆ ಸಹಾಯ ಆಗುತ್ತೆ. ಮತ್ತೆ ಮಕ್ಕಳು ಈ ತರ ಶಬ್ದಗಳನ್ನ ಕೇಳಿದ್ರೆ ಖುಷಿ ಪಡ್ತಾರೆ. ನೋಡಿ, ಮಗು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ, ಇದನ್ನ ನೋಡಿ ಮತ್ತೆ ಆ ಶಬ್ದ ಕೇಳಿ. ಈ ತರದ್ದೆಲ್ಲ ತೆಕ್ಕೊಡೋದ್ರಿಂದ ಮಕ್ಕಳಿಗೆ ಒಂದು ಇಂದ್ರಿಯಗಳು ಡೆವಲಪ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಇದನ್ನ ತಗೊಳ್ಬೇಕಾದ್ರೆ ನೀವು ಯಾವುದೇ ರೀತಿ ಗಾಯ ಆಗದಂಗೆ ನೋಡಿ ಜೋಪಾನವಾಗಿ ತಗೊಳ್ಳಿ. ಸಾಮಾನ್ಯವಾಗಿ 4 ತಿಂಗಳಾದ್ಮೇಲೆ ಮಕ್ಕಳು ಏನಾದ್ರು ತೋರಿಸಿದ್ರೆ ಅದನ್ನ ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದರಿಂದ ಸಾಫ್ಟ್ ಆಗಿರೋದು ಆಟಿಕೆಗಳನ್ನ ತೆಕ್ಕೊಡಿ. ಇನ್ನು 6 ತಿಂಗಳಾದ್ಮೇಲೆ, 6 ತಿಂಗಳಿಂದ 1 ವರ್ಷದವರೆಗೆ ಮಕ್ಕಳು ಈಗ ಒಂದು 9 ತಿಂಗಳಾದ್ಮೇಲೆ ಅಂಬೆಗಾಲು ಇಡಕ್ ಶುರು ಮಾಡ್ತಾರೆ. ಮತ್ತೆ ಚೆನ್ನಾಗಿ ಹಿಡ್ಕೊಳ್ಳಿಕ್ಕೆ ಆಗುತ್ತೆ ಮಕ್ಕಳಿಗೆ. ಆಗ ನೀವು ಬೇರೆ ಬೇರೆ ತರದ ಈ ಸ್ಟ್ಯಾಕಿಂಗ್ ಬ್ಲಾಕ್ಸ್ ಅಂತೀವಿ, ಅಂದ್ರೆ ಒಂದ್ರ ಮೇಲೆ ಒಂದು ಇಡೋದು, ಇದನ್ನ ತೆಕ್ಕೊಟ್ರೆ ಮಕ್ಕಳ ಒಂದು ಕಲ್ಪನಾ ಶಕ್ತಿ ಅಭಿವೃದ್ಧಿ ಆಗುತ್ತೆ. ಮತ್ತೆ ಮಕ್ಕಳು ಅದನ್ನ ಎಳಿಯೋದು, ಅದನ್ನ ಯಾವ್ದಾರ ಎಳಿಯೋದು, ತಳ್ಳೋದು, ಈ ತರದ್ದೆಲ್ಲ ಮಾಡ್ತಾ ಇದ್ರೆ ಅವ್ರಿಗೆ ಅದರಿಂದ ತುಂಬಾ ಅದು ಖುಷಿ ಆಗತ್ತೆ. ನೆಕ್ಸ್ಟ್ ಟಾಡ್ಲರ್ಸ್ ಅಂದ್ರೆ 1 ವರ್ಷದಿಂದ 3 ವರ್ಷದವರೆಗೆ. ಈಗ 1 ವರ್ಷ ಆದ್ಮೇಲೆ ಸಾಮಾನ್ಯವಾಗಿ ಎಲ್ಲಾ ಮಕ್ಕಳು ನಡೆಯಕ್ ಶುರು ಮಾಡಿರ್ತಾರೆ. ಕೆಲವು ಮಕ್ಕಳು ಒಂದ್ ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ಸಾಮಾನ್ಯವಾಗಿ 1 ವರ್ಷಕ್ಕೆ ಎಲ್ಲ ಮಕ್ಕಳು ಓಡಾಡಕ್ ಶುರು ಮಾಡ್ತಾರೆ. ಈ ತರ ವಯಸ್ಸಲ್ಲಿರೋ ಮಕ್ಕಳಿಗೆ ಏನ್ ನೋಡ್ಬೇಕು ಅಂದ್ರೆ, ಮಕ್ಕಳು ಓಡಾಡೋದಕ್ಕೆ ಸಹಾಯ ಆಗುವಂಥದ್ದು. ಮತ್ತೆ ಈಗ ಅನೇಕ ತರದ ಟಾಯ್ಸ್ ಬರುತ್ತೆ, ಇಂಟರಾಕ್ಟಿವ್ ಟಾಯ್ಸ್, ಅಂದ್ರೆ ಅದರಲ್ಲಿ ಶಬ್ದ ಬರೋದು ಮತ್ತೆ ಕೆಲವು ಪದಗಳನ್ನ ಉಪಯೋಗಿಸೋದು, ಈ ತರದ್ದೆಲ್ಲ ಅದ್ರಲ್ಲಿ ಇರುತ್ತೆ. ಆ ತರದ್ದೆಲ್ಲ ತೆಕ್ಕೊಟ್ರೆ ಮಕ್ಕಳ ಒಂದು ಭಾಷಾ ಜ್ಞಾನ ಅದು ಅಭಿವೃದ್ಧಿ ಆಗುತ್ತೆ. ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್, ಅಂದ್ರೆ ಈಗ ಯಾವ್ದೋ ಒಂದು ರೀತಿ ಹೆಂಗೆ ಅದನ್ನ ಅರೇಂಜ್ ಮಾಡೋದು, ಅದನ್ನೆಲ್ಲ ನೋಡಿ ಮಕ್ಕಳ ಒಂದು ಕಲ್ಪನಾ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ. ಇಂಟರಾಕ್ಟಿವ್ ಟಾಡ್ಲರ್ ಟಾಯ್ಸ್ ಅಂದ್ರೆ ಈಗ ಪುಷ್ ಅಂಡ್ ಪುಲ್, ಅಂದ್ರೆ ಎಳೆಯೋದು ಮತ್ತೆ ತಳ್ಳೋದು, ಈ ತರದ್ ನೋಡಿ, ಸೈಕಲ್, ಈ ತರ ತೆಕ್ಕೊಟ್ರೆ ಇದರಿಂದ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಸ್ಟ್ಯಾಕಿಂಗ್ ಬ್ಲಾಕ್ಸ್ ಅಂತ ನಾನು ಮೊದಲೇ ಹೇಳಿದೆ, ಇಲ್ಲಿ ನೋಡಿ, ಒಂದ್ರ ಮೇಲೆ ಒಂದು ಜೋಡಿಸೋದು, ಇದರಿಂದ ಮಕ್ಕಳ ಒಂದು ಕಲ್ಪನಾ ಶಕ್ತಿ ತುಂಬಾನೇ ಅಭಿವೃದ್ಧಿ ಆಗುತ್ತೆ. ಮತ್ತೆ ಈ ಬಿಲ್ಡಿಂಗ್ ಬ್ಲಾಕ್ಸ್, ಇದರಿಂದ ತುಂಬಾ ಅವ್ರ ಕ್ರಿಯೇಟಿವಿಟಿ ಅಂದ್ರೆ ಕಲ್ಪನಾ ಶಕ್ತಿ ತುಂಬಾ ಇಂಪ್ರೂವ್ ಆಗುತ್ತೆ. ಈ ವಯಸ್ಸಿನಲ್ಲಿರೋ ಮಕ್ಕಳಿಗೆ ನೀವು ಈ ತರದ ಆಟಿಕೆಗಳನ್ನ ತೆಕ್ಕೊಡ್ಬೇಕು. ಪ್ರೀ ಸ್ಕೂಲರ್ಸ್ ಅಂದ್ರೆ ಸ್ಕೂಲ್ ಹೋಗಕ್ ಮುಂಚೆ 3 ವರ್ಷ ಆದ್ಮೇಲೆ ಒಂದು 5-6 ವರ್ಷದವರೆಗೂ, ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಇನ್ನೂ ಒಂದ್ ಸ್ವಲ್ಪ ಬುದ್ಧಿಶಕ್ತಿ ಜಾಸ್ತಿ ಆಗಿರುತ್ತೆ. ಬೇರೆ ಬೇರೆ ತರದ ಅವರು ಆಟಗಳನ್ನ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಇಂತಹ ಮಕ್ಕಳಿಗೆ ನೀವು
ಏನು ಗಮನದಲ್ಲಿ ಇಟ್ಕೊಳ್ಬೇಕಂದ್ರೆ ಫೈನ್ ಮೋಟಾರ್ ಸ್ಕಿಲ್ಸ್ ಅಂದ್ರೆ ಈಗ ಬೇರೆ ಬೇರೆ ತರ ಕೈಯಿನ ಇದು ಯೂಸ್ ಮಾಡೋದು, ಕೈಯಿನ ಉಪಯೋಗ ಹೇಗೆ ಮಾಡಬೇಕು ಅದನ್ನ. ಪ್ರಿಟೆಂಡ್ ಪ್ಲೇ ಇದ್ರ ಬಗ್ಗೆ ಹೇಳ್ತೀನಿ. ಮತ್ತೆ ಯೋಚನೆ ಮಾಡೋದು, ಈಗ ಯಾವ್ದೋ ಒಂದು ರೀತಿ ಅರೇಂಜ್ ಮಾಡಬೇಕು ಅಂದ್ರೆ ಆ ಮಕ್ಕಳಿಗೆ ಬುದ್ಧಿಶಕ್ತಿ ಡೆವಲಪ್ ಆಗುತ್ತೆ. ಮತ್ತೆ ಸೋಷಿಯಲ್ ಇಂಟರಾಕ್ಷನ್, ಈಗ ಬೇರೆ ಬೇರೆ ಮಕ್ಕಳ ಜೊತೆ ಸೇರ್ಕೊಂಡು ಆಟ ಆಡೋದು, ಅದರಿಂದ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ಈಗ ಪ್ರಿಟೆಂಡ್ ಪ್ಲೇ ಅಂದ್ರೆ ಇಲ್ಲಿ ಬೇರೆ ಬೇರೆ ತರ ಇದೆ. ಇದರಲ್ಲಿ ಸಿಂಬಾಲಿಕ್ ಥಿಂಕಿಂಗ್ ಅಂದ್ರೆ ಯಾವ್ದೋ ಒಂದು ಆಟಿಕೆಯನ್ನ ತಗೊಂಡು ಅದನ್ನ ಇನ್ನೊಂದ್ರ ತರ ಯೂಸ್ ಮಾಡೋದು. ಈಗ ಬಾಳೆಹಣ್ಣು ತರ ಒಂದು ಆಟಿಕೆ ಇರ್ಬೋದು, ಅದನ್ನ ಫೋನ್ ತರ ಯೂಸ್ ಮಾಡೋದು. ರೋಲ್ ಪ್ಲೇಯಿಂಗ್ ಅಂದ್ರೆ ಬೇರೆ ಬೇರೆ ಒಂದು ಸಂದರ್ಭ, ಬೇರೆ ಬೇರೆ ಆಕ್ಟಿಂಗ್ ಅಂದ್ರೆ ಒಂದು ಮಗು ಒಂದು ತಂದೆ ತರನೋ ಅಥವಾ ತಾಯಿ ತರನೋ ಯೋಚನೆ ಮಾಡೋದು. ಅಥವಾ ಈಗ ಇನ್ನೊಂದು ಯಾವ್ದಾರ, ಈಗ ಡಾಕ್ಟರ್ ತರ, ಇದನ್ನೆಲ್ಲ ಅವ್ರು ಬೇರೆ ಬೇರೆ ಒಂದು ಆಟಿಕೆ ಇಟ್ಕೊಂಡು ಯಾವ ರೀತಿ ಈ ತರ ಕೆಲಸ ಮಾಡ್ಬೋದು ಅಂತ ಅವ್ರು ಯೋಚನೆ ಮಾಡಿದ್ರೆ ಅದರಿಂದ ಅವರ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ. ಮತ್ತೆ ಇನ್ಯಾವ್ದಾರ ಒಂದು ಯಾವ್ದೋ ಒಂದು ಸಂದರ್ಭ, ಈಗ ಒಂದು ಟೀ ಪಾರ್ಟಿ ಅರೇಂಜ್ ಮಾಡೋದು ಹೆಂಗೆ, ಅದಕ್ಕೆ ನೀವು ಆಟಿಕೆಗಳನ್ನ ತೆಕ್ಕೊಟ್ರೆ ಮಕ್ಕಳು ಅದನ್ನೆಲ್ಲ ಅರೇಂಜ್ ಮಾಡಿ ಅವರು ಒಂಥರ ಇದರಿಂದ ಮಕ್ಕಳಿಗೆ ಒಂದು ಇಮ್ಯಾಜಿನೇಷನ್, ಅವ್ರ ಕಲ್ಪನಾ ಶಕ್ತಿ ತುಂಬಾ ಇಂಪ್ರೂವ್ ಆಗುತ್ತೆ. ಮತ್ತೆ ಬೇರೆ ಬೇರೆ ತರ ಯೂಸ್ ಮಾಡೋದು, ಈಗ ಒಂದು ಯಾವ್ದೋ ಒಂದು ಬಾಕ್ಸ್ ಅದನ್ನ ಕಾರ್ ತರ ಯೂಸ್ ಮಾಡೋದು, ಈ ತರ ಎಲ್ಲ ಹೇಳ್ಕೊಟ್ರೆ ಮಕ್ಕಳಿಗೆ ಅವ್ರಿಗೆ ಖುಷಿನೂ ಆಗುತ್ತೆ ಮತ್ತೆ ಅವರ ಕಲ್ಪನಾ ಶಕ್ತಿ ಬೆಳವಣಿಗೆ ಆಗುತ್ತೆ. ಈಗ ನೋಡಿ, ಈಗ ಈ ತರದ್ದೆಲ್ಲ ಬೇರೆ ಬೇರೆ ಸಿಗುತ್ತೆ. ಈಗ ಒಂದು ಕಿಚನ್ ಮನೇಲಿ, ಅಡಿಗೆ ಮನೆಯಲ್ಲಿ ಯಾವ ತರ ಅರೇಂಜ್ ಮಾಡಬೇಕು, ಈ ತರ ಒಂದು ಆಟಿಕೆಗಳು ಸಿಗುತ್ತೆ. ಇದನ್ನೆಲ್ಲ ತೆಕ್ಕೊಡೋದ್ರಿಂದ ಮಕ್ಕಳಿಗೆ ಇದು ಕಲ್ಪನಾ ಶಕ್ತಿ ಸಹಾಯ ಆಗುತ್ತೆ. ಈಗ ಯಾವ್ದೋ ಒಂದು ಗಾರ್ಡನ್ ತರ ಮಾಡಬೇಕು, ಹಿಂಗೆ ಬೇರೆ ಬೇರೆ ತರ ಸಿಗುತ್ತೆ. ಅದನ್ನ ಆ ವಯಸ್ಸಿಗೆ ನೋಡಿ ತೆಕ್ಕೊಟ್ರೆ ಅದರಿಂದ ಮಕ್ಕಳಿಗೆ ಖುಷಿನೂ ಆಗುತ್ತೆ ಮತ್ತೆ ಅವರ ಕಲ್ಪನಾ ಶಕ್ತಿನೂ ಇಂಪ್ರೂವ್ ಆಗುತ್ತೆ. ಇದು ನೋಡಿ, ಈ ಇಂಟರ್ಲಾಕಿಂಗ್ ಬ್ಲಾಕ್ಸ್ ಇದೆಯಲ್ಲ, ಇದರಲ್ಲಿ ತುಂಬಾ ತರದ್ ಬರುತ್ತೆ. ಅವಾಗ ಬೇರೆ ಬೇರೆ ತರದ್ ಬರುತ್ತೆ. ಈ ಶೇಪ್ ಅನ್ನೆಲ್ಲ ನೋಡಿ ಒಂದ್ರೊಳಗಡೆ ಒಂದು ಸೇರ್ಸೋದನ್ನ ಮಕ್ಕಳು ಅಭ್ಯಾಸ ಮಾಡ್ಕೊಂಡ್ರೆ ಅವರ ಒಂದು ಇಮ್ಯಾಜಿನೇಷನ್ ತುಂಬಾನೇ ಡೆವಲಪ್ ಆಗುತ್ತೆ. ಇದರಲ್ಲಿ ಅವರು ಬಾಕ್ಸ್ ಮೇಲೆ ಕೊಟ್ಟಿರ್ತಾರೆ, ಬೇರೆ ಬೇರೆ ತರದ ಪ್ಯಾಟರ್ನ್ಸ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ಅವರ ಒಂದು ಬುದ್ಧಿಶಕ್ತಿನೂ ಜಾಸ್ತಿ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಇನ್ನೊಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ ಬೋರ್ಡ್ ಗೇಮ್ಸ್, ಇವಾಗ ಕ್ಯಾರಮ್ ಇರ್ಬೋದು, ಮತ್ತೆ ಇನ್ನೊಂದ್ ಸ್ವಲ್ಪ ದೊಡ್ಡ ವಯಸ್ಸಾದ್ಮೇಲೆ ಚೆಸ್ ಇರ್ಬೋದು. ಚೆಸ್ ತುಂಬಾ ಚಿಕ್ಕ ಮಕ್ಳಿಗೆ ಆಡಕ್ ಆಗಲ್ಲ, ಸ್ವಲ್ಪ ವಯಸ್ಸಾದ್ಮೇಲೆ ಇಂಟ್ರೆಸ್ಟ್ ಇದ್ರೆ ಆಡ್ಲಿ, ನೀವು ಯಾವ್ದಕ್ಕೂ ಬಲವಂತ ಮಾಡಕ್ ಹೋಗ್ಬೇಡಿ. ಇದನ್ನ ಮಾಡೋದ್ರಿಂದೆಲ್ಲ ಮಕ್ಕಳ ಬುದ್ಧಿಶಕ್ತಿ ತುಂಬಾ ಜಾಸ್ತಿ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಯಾವಾಗ್ಲೂ ಆಟಿಕೆಗಳನ್ನ ತಗೊಳ್ಬೇಕಾದ್ರೆ ನೀವು ಯೋಚನೆ ಮಾಡ್ಬೇಕಾದ ವಿಚಾರಗಳು ಏನು ಅಂದ್ರೆ, ಒಂದು ಪರ್ಸನಾಲಿಟಿ. ಈಗ ಎಲ್ಲಾ ಮಕ್ಕಳು ಒಂದೇ ತರ ಇರೋದಿಲ್ಲ. ಕೆಲವು ಮಕ್ಕಳು ಹೊರಗಡೆ ಜಾಸ್ತಿ ಆಟ ಆಡಕ್ ಇಷ್ಟಪಡ್ತಾರೆ, ಅದನ್ನೇ ಎನ್ಕರೇಜ್ ಮಾಡಿ. ಅವನ್ ದೊಡ್ಡ ಅಥ್ಲೆಟ್ ಆಗ್ಬೋದು ಆ ಮಗು ಅಥವಾ ಮಗಳು. ಇನ್ನು ಕೆಲವಕ್ಕೆ ಅವರು ಮನೆಯಲ್ಲಿ ಈ ತರದ್ದೇನೋ ಆಟಿಕೆಗಳನ್ನ ಇಟ್ಕೊಂಡು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಕ್ ನೋಡ್ತಾರೆ, ಅವ್ರಿಗೆ ಬೇರೆ ಲೈನಲ್ಲಿ ಹೋಗ್ಬೋದು, ಅದನ್ನ ಎನ್ಕರೇಜ್ ಮಾಡಿ. ಮತ್ತೆ ಎಲ್ಲಾ ಮಕ್ಕಳು ಒಂದೇ ತರ ಬೆಳವಣಿಗೆ ಇರಲ್ಲ, ಹೆಚ್ಚು ಕಡಿಮೆ ಇರುತ್ತೆ. ಆ ವಯಸ್ಸಿಗೆ ಏನ್ ಮಾಡಕ್ಕಾಗುತ್ತೆ ಅದನ್ನ ನೋಡಿ ತಗೊಳ್ಳಿ. ಮತ್ತೆ ಇನ್ನೊಂದ್ ಏನಂದ್ರೆ, ಈಗ ಕೆಲವು ಆಟಿಕೆಗಳನ್ನ ತಗೊಂಡ್ರೆ ಅದು ಬೇರೆ ಬೇರೆ ವಯಸ್ಸಿನಲ್ಲೂ ಅದನ್ನೇ ಉಪಯೋಗಿಸ್ಬೋದು. ಒಂದು ವಯಸ್ಸಿನಲ್ಲಿ ಏನು ಮಾಡ್ತಾರೆ ಅದನ್ನೇ ಇನ್ನೊಂದು ವಯಸ್ಸಿನಲ್ಲಿ ಅದೇ ಆಟಿಕೆ ಉಪಯೋಗಿಸ್ಕೊಂಡು ಬೇರೆ ಏನಾರ ಮಾಡ್ಬೋದು. ಈ ತರ ಎಲ್ಲ ಇರೋದ್ರಿಂದ ಅವ್ರಿಗೆ ಬೇರೆ ಬೇರೆ ವಯಸ್ಸಿನಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಅದನ್ನ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ, ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಸೇಫ್ಟಿ, ಸುರಕ್ಷಿತತೆ, ಅದು ಬಹಳ ಮುಖ್ಯ. ಈಗ ತುಂಬಾ ಚಿಕ್ಕ ಮಕ್ಕಳಾದ್ರೆ ನೀವು ತುಂಬಾ ಸಣ್ಣದಾಗಿರೋದು ಯಾವ್ದನ್ನು ತೆಕ್ಕೊಡ್ಬೇಡಿ, ಅದನ್ನ ಬಾಯಿನಲ್ಲಿ ಇಟ್ಕೊಂಡ್ರೆ ತುಂಬಾ ತೊಂದರೆ ಆಗ್ಬೋದು. ಮತ್ತೆ ಏನಾದ್ರು ತಂತಿ ಇರೋದು ಮತ್ತೆ ಒಂದು ಟೇಪ್ ತರ ಇರೋದು ಅದನ್ನ ತೆಕ್ಕೊಡಕ್ ಹೋಗ್ಬೇಡಿ, ಅದರಿಂದ ಅದನ್ನೆಲ್ಲ ಸುತ್ತಾಕೊಂಡು ತೊಂದರೆ ಆಗ್ಬೋದು. ಮತ್ತೆ ಅದಲ್ಲಿ ಯಾವುದೇ ರೀತಿಯ ಒಂದು ಮಗುಗೆ ತೊಂದರೆ ಆಗುವಂತ ಕೆಮಿಕಲ್ಸ್ ಯಾವ್ದು ಇಲ್ಲದೆ ಇರೋಂಥದ್ದು ತಗೊಳ್ಳಿ. ಮತ್ತೆ ಚೆನ್ನಾಗ್ ಅದನ್ನ ಕ್ಲೀನ್ ಮಾಡುವಂಥದ್ದು ತಗೊಳ್ಳಿ. ಮತ್ತೆ 6 ತಿಂಗಳಾದ್ಮೇಲೆ ಈಗ ಏನಾರ ಸಣ್ಣ ಸಣ್ಣ ಪಾರ್ಟ್ ಅದನ್ನ ತೆಗಿಯಕ್ಕಾದ್ರೆ ಆ ತರ ತೆಕ್ಕೊಡ್ಬೇಡಿ. ಈಗ ಒಂದ್ 6 ತಿಂಗಳಾದ್ಮೇಲೆ ಮಕ್ಕಳು ಹಿಡ್ಕೊಳಕ್ ಶುರು ಮಾಡ್ತಾರೆ, ಏನಾರ ಎಳಿಬಹುದು. ಅದರಿಂದ ಅದು ಚಿಕ್ಕ ಪಾರ್ಟ್ ಆದ್ರೆ ಅದನ್ನ ತಗೊಂಡು ಬಾಯಿನಲ್ಲಿ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ ತರದ್ ಅವಾಯ್ಡ್ ಮಾಡಿ. ಆಮೇಲೆ ಈಗ ಬ್ಯಾಟ್ರಿ ಇರುವಂತ ಇದೆಲ್ಲ ಸಿಗುತ್ತೆ, ಆಟಿಕೆಗಳೆಲ್ಲ ಸಿಗುತ್ತೆ. ಹಂಗೇನಾರ ಇದ್ರೆ ಆ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ನ ಚೆನ್ನಾಗಿ ಮುಚ್ಚಿರ್ಬೇಕು, ಸ್ಕ್ರೂ ಹಾಕಿ ಮುಚ್ಚಿರ್ಬೇಕು. ಆ ತರ ತಗೊಳ್ಳಿ. ಸುಲಭವಾಗಿ ಬರುವಂತ ತೆಕ್ಕೊಡ್ಬಿಡಿ, ಯಾಕೆಂದ್ರೆ ಆ ಬ್ಯಾಟ್ರಿ ತುಂಬಿದ್ರೆ ಅದರಿಂದ ತೊಂದರೆ ಆಗುತ್ತೆ.
ಆಮೇಲೆ ಶಾರ್ಪ್ ಎಡ್ಜಸ್ ಏನಾರ ಇದ್ರೆ ಆ ತರದ್ ತಗೊಳ್ಬೇಡಿ. ಮತ್ತೆ ಒಂದು ಚೂಪಾಗಿರೋದು ಏನಾರ ಇದ್ರೆ ಆ ತರದ್ದೆಲ್ಲ ಮಕ್ಳಿಗೆ ತೆಕ್ಕೊಡ್ಬೇಡಿ. ಇದರಿಂದ ಗಾಯ ಆಗುವಂತ ಸಾಧ್ಯತೆ ಇರುತ್ತೆ. ಆಮೇಲೆ 1 ರಿಂದ 3 ವರ್ಷದವರೆಗೆ ಈ ತರ ಮಕ್ಕಳಿಗೆ ಇದು ನಾವು ತುಂಬಾ ನೋಡಿದೀವಿ. ಮಕ್ಕಳೇನೋ ಬಾಯಿನಲ್ಲಿ ಹಾಕೊಂಡು ಅದನ್ನ ನುಂಗಿ ಕರ್ಕೊಂಡ್ ಬರ್ತಾರೆ ಆಸ್ಪತ್ರೆಗೆ. ಮತ್ತೆ ಇದು ಕೆಲವು ಸಲ ಇದರಿಂದ ಅದು ಶ್ವಾಸನಾಳಕ್ಕೆ ಹೋಗಿ ಉಸಿರು ಕಟ್ಟಬಹುದು. ಅದರಿಂದ ಈ ತರ ಚಿಕ್ಕ ಏನು ತೆಕ್ಕೊಡಕ್ ಹೋಗ್ಬೇಡಿ. ಸ್ವಲ್ಪ ಗಟ್ಟಿಯಾಗಿರೋಂಥ ತೆಕ್ಕೊಡಿ. ತಕ್ಷಣ ಅದು ಬೇಗ ಮುರಿಯುವಂತ ತೆಕ್ಕೊಡ್ಬೇಡಿ. ಆಮೇಲೆ ತುಂಬಾ ಉದ್ದ ಇರುವಂತ ಒಂದು ಕಾರ್ಡ್ ಇರುತ್ತಲ್ಲ ಆ ತರದ್ ಏನಾರ ಇದ್ರೆ ಜಾಸ್ತಿ ಉದ್ದ ಇರೋದ್ ತಗೊಳ್ಬೇಡಿ. ಮತ್ತೆ ಹೊರಗಡೆ ಆಡ್ತಾ ಇದ್ದಾಗ ಸ್ವಲ್ಪ ಸೂಪರ್ವೈಸ್ ಮಾಡ್ಬೇಕು. ಮತ್ತೆ ಇನ್ನೊಂದ್ ಸ್ವಲ್ಪ ಈಗ 3 ವರ್ಷದಿಂದ 5 ವರ್ಷದವರೆಗೆ ಕೆಲವು ಮಕ್ಕಳಿಗೆ ಹೇಗೆ ಅದನ್ನ ಯೂಸ್ ಮಾಡ್ಬೇಕು ಅಂತ ಸ್ವಲ್ಪ ಹೇಳ್ಕೊಡಿ. ಆ ಮಕ್ಕಳಿಗೆ ಅರ್ಥ ಆಗುತ್ತೆ. ಮತ್ತೆ ಈಗ ಬೇರೆ ಬೇರೆ ತರ ಟಾಯ್ಸ್ ಬರುತ್ತೆ, ರಿಮೋಟ್ ಕಂಟ್ರೋಲ್ ಟಾಯ್ಸ್ ಎಲ್ಲ ಬರುತ್ತೆ. ಈ ಹಾರುವಂತದ್ದು ಏನಾರ ಇದ್ರೆ ಅದನ್ನ ಅವಾಯ್ಡ್ ಮಾಡಿ. ಅದು ಯಾವ್ದೋ ಬಟನ್ ಪ್ರೆಸ್ ಮಾಡಕ್ಕೆ ಹೋಗಿ ಇನ್ನೊಂದು ಬಟನ್ ಪ್ರೆಸ್ ಮಾಡಿದ್ರೆ ಬೇರೆ ಯಾವ್ದೋ ಡೈರೆಕ್ಷನ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಅದರಿಂದ ಏಟ್ ಆಗ್ಬಹುದು. ಆ ತರದ್ನ ಅವಾಯ್ಡ್ ಮಾಡಿ. ಆಮೇಲೆ ಇನ್ನೊಂದ್ ಸ್ವಲ್ಪ ದೊಡ್ಡ ವಯಸ್ಸಿನ ಮಕ್ಕಳಾದ್ರೆ ಯಾವಾಗ್ಲೂ ಅದು ಕಂಪನಿದು ಒಂದು ಇದೆ ರೆಕಮೆಂಡೇಶನ್ ಇರುತ್ತೆ. ಅದನ್ನ ಮಾತ್ರ ಆ ತರದ ರೆಕಮೆಂಡೇಶನ್ಸ್ ಏನಿದೆ ಅದನ್ನ ಫಾಲೋ ಮಾಡಿ. ಆಮೇಲೆ ಮಕ್ಕಳಿಗೆ ಯಾವಾಗ ಹೊರಗಡೆ ಆಡ್ಬೇಕಾದ್ರೆ ಅದನ್ನ ಪ್ರೊಟೆಕ್ಟಿವ್ ಗೇರ್ ಅಂದ್ರೆ ಗಾಯ ಆಗ್ದಂಗೆ ಏನೇನ್ ಹಾಕೋಬೇಕು ಆ ತರದನ್ನ ತೆಕ್ಕೊಡಿ. ಮತ್ತೆ ಅದು ಎಕ್ಸ್ಪೆರಿಮೆಂಟ್ ಏನಾರ ಮಾಡ್ತಾ ಇದ್ರೆ ಅದನ್ನ ಸ್ವಲ್ಪ ಒಂದು ತಿಳುವಳಿಕೆ ಬರೋವರೆಗೂ ಸ್ವಲ್ಪ ನೀವು ಸೂಪರ್ವೈಸ್ ಮಾಡ್ಬೇಕು. ಜನರಲ್ ಆಗಿ ಹೇಳೋದಂದ್ರೆ ಇವಾಗ ಎಲ್ಲದಕ್ಕೂ ಈಗ ಈ ISI ಮಾರ್ಕಿಂಗ್ ಇರೋದು ಬರುತ್ತೆ. ಆ ತರ ಇದ್ರೆ ಆದಷ್ಟು ಅದನ್ನ ತಗೊಳ್ಳಿ. ಮತ್ತೆ ಅದರಲ್ಲಿ ಏನಿರುತ್ತೆ ಏಜ್ ಲೇಬಲ್ಸ್, ಅದು ಯಾವ ವಯಸ್ಸಿನ ಮಕ್ಕಳು ಕೊಡ್ಬೇಕು ಅದನ್ನ ಗಮನಿಸಿ. ಶಾರ್ಪ್ ಎಡ್ಜಸ್ ಇರೋದು ಯಾವ್ದು ತಗೊಳ್ಬೇಡಿ. ಮತ್ತೆ ಕೆಲವು ಆಟಿಕೆಗಳಲ್ಲಿ ಈಗ ಮ್ಯಾಗ್ನೆಟ್ ಇರುವಂತದ್ದು ಬರುತ್ತೆ. ಮ್ಯಾಗ್ನೆಟ್ ಲೂಸ್ ಆಗಿರೋ ಅಂತ ಆಟಿಕೆಗಳನ್ನು ಯಾವಾಗಲೂ ತಗೊಳ್ಬೇಡಿ. ಮ್ಯಾಗ್ನೆಟ್ ಚಿಕ್ಕದು ನುಂಗಿದ್ರೆ ಅದರಿಂದ ಬಹಳ ಸಮಸ್ಯೆ ಆಗುತ್ತೆ. ಬಟನ್ ಬ್ಯಾಟ್ರೀಸ್ ಅಂದ್ರೆ ಚಿಕ್ಕದಾಗಿರುತ್ತೆ ಬ್ಯಾಟ್ರೀಸ್. ಈ ತರದ್ ಇದ್ರೆ ಅದು ಚೆನ್ನಾಗಿ ಸ್ಕ್ರೂ ಹಾಕಿ ಅದನ್ನ ಒಳಗಡೆ ಇದ್ರೆ ಮಾತ್ರ ತಗೊಳ್ಳಿ, ಇಲ್ದಿವರು ತಗೊಳಕ್ ಹೋಗ್ಬೇಡಿ. ಆಮೇಲೆ ಅವಾಗವಾಗ್ಲೇ ಏನಾರ ಮುರಿದಿದ್ಯಾ ಅಂತ ಏನಾರ ಚೂಪಾಗಿ ಎಲ್ಲಾರ ಒಂದು ಎಡ್ಜ್ ಇದೆಯಾ ಅದನ್ನ ನೋಡ್ತಾ ಇರಿ. ಮತ್ತೆ ಸ್ವಲ್ಪ ವಯಸ್ಸಾದ ಮಕ್ಳಿಗೆ ಕೊಡೋ ಟಾಯ್ಸ್ ಅನ್ನ ಚಿಕ್ಕ ಮಕ್ಳಿಗೆ ಕೊಡಬೇಡಿ. ಮತ್ತೆ ಈ ಸ್ವಲ್ಪ ಚೀಪ್ ಆಗಿರೋದು ಮತ್ತೆ ಸೆಕೆಂಡ್ ಹ್ಯಾಂಡ್ ಟಾಯ್ಸ್ ಏನಾರ ಇದ್ರೆ ತಗೊಳ್ಳುವಾಗ ತುಂಬಾ ಗಮನದಲ್ಲಿ ಇಟ್ಕೊಂಡು ತಗೊಳ್ಳಿ. ನೋಡಿ ಅದೇನು ತೊಂದರೆ ಇಲ್ವಾ ಅಂತ ನೋಡ್ಬಿಟ್ಟು ಮಾತ್ರ ತಗೊಳ್ಳಿ. ಮತ್ತೆ ನೀವು ಯಾರಿಗಾರ ಈಗ ಒಂದು ಗಿಫ್ಟ್ ಕೊಡಬೇಕು ಅಂತಂದ್ರೆ ನೀವು ನಿಮ್ಮ ಮಕ್ಕಳು ತಗೊಳ್ಳೋದುವಾಗ ಏನೇನ್ ಯೋಚನೆ ಮಾಡ್ತೀರೋ ಅದನ್ನೇ ಯೋಚನೆ ಮಾಡ್ಬೇಕು. ಆ ಮಗುವಿನ ಬೆಳವಣಿಗೆ ನೋಡ್ಕೊಂಡು ಕೊಡಿ. ಅದರಿಂದ ಆ ಮಗುಗೂ ಸಹಾಯ ಆಗುತ್ತೆ. ಮತ್ತೆ ಆ ತಂದೆ ತಾಯಿಗಳಿಗೂ ಸ್ವಲ್ಪ ಖುಷಿ ಆಗುತ್ತೆ. ಇನ್ನೊಂದು ಹೊರಗಡೆ ಆಡೋದನ್ನ ಸ್ವಲ್ಪ ಎಂಕರೇಜ್ ಮಾಡಿ. ಈಚೀಚೆಗೆ ವಿಡಿಯೋ ಗೇಮ್ಸ್ ತುಂಬಾ ಬರ್ತಾ ಇದೆ. ಮಕ್ಕಳು ಕೆಲವರು ಯಾವಾಗ್ಲೂ ವಿಡಿಯೋ ಗೇಮ್ಸ್ ಆಡ್ಕೊಂಡು ಕೂತಿರ್ತಾರೆ. ಅದು ಅಷ್ಟು ಒಳ್ಳೇದಲ್ಲ. ಮಕ್ಕಳು ಹೊರಗಡೆನೂ ಆಟ ಆಡ್ಬೇಕು. ಚೆನ್ನಾಗಿ ಫಿಸಿಕಲ್ ಎಕ್ಸರ್ಸೈಸ್ ಆಗ್ಬೇಕು ಮಕ್ಕಳಿಗೆ. ಬೇರೆ ಬೇರೆ ಮಕ್ಕಳ ಜೊತೆ ಸೇರ್ಕೊಂಡು ಸ್ವಲ್ಪ ಆಟ ಆಡೋದೆಲ್ಲ ಅಭ್ಯಾಸ ಮಾಡ್ಕೊಳ್ಬೇಕು. ಅದರಿಂದ ಅವರ ಶಾರೀರಿಕ ಆರೋಗ್ಯ ಉತ್ತಮ ಆಗುತ್ತೆ. ಅದರಿಂದ ಇದನ್ನ ಮರಿಬೇಡಿ. ಯಾವಾಗ್ಲೂ ಮನೆಯಲ್ಲೇ ಆಟ ಆಡುವಂತ ಒಂದು ಸಂದರ್ಭವನ್ನು ಮಾಡಬೇಡಿ. ಹೊರಗಡೆ ಹೋಗಿ ಆಟ ಆಡಕ್ಕೆ ಎಂಕರೇಜ್ ಮಾಡಿ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಮಕ್ಕಳ ಆಟಿಕೆ ತಗೊಳ್ಳೋದ್ರಿಂದ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು. ಇದನ್ನ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಚಿಕ್ಕದಾಗಿರೋ ಟಾಯ್ಸ್ ಇಂದ ದೊಡ್ಡ ಸಮಸ್ಯೆ ಆಗ್ಬೋದು. ಇದನ್ನ ಯಾವಾಗ್ಲೂ ಮರಿಬೇಡಿ. ಸೊ ಇದು ಸೇಫ್ಟಿನ ಮೊದಲು ಯೋಚನೆ ಮಾಡಿ. ಆಮೇಲೆ ಆ ಮಗುವಿನ ಬೆಳವಣಿಗೆ ನೋಡ್ಕೊಂಡು ಆ ವಯಸ್ಸಿಗೆ ಯಾವ ತರದ್ ಬೇಕೋ ಅದ್ ತಗೊಂಡ್ರೆ ಅದರಿಂದ ಮಕ್ಕಳಿಗೂ ಖುಷಿ ಆಗುತ್ತೆ, ಮಕ್ಕಳ ಬೆಳವಣಿಗೆಗೂ ಸಹಾಯ ಆಗುತ್ತೆ. ಇಷ್ಟ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಜೈ.